Hey guys, ಎಲ್ಲರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ SRH and Delhi Capitals now final retention list ಅಂದರೆ ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ನಾಳೆ ಹೆಂಗಿದ್ರು ಅನೌನ್ಸ್ ಆಗ್ತಿದೆ ಅದಕ್ಕಿಂತ ಮುಂಚೆ ದ ಫೈನಲ್ ರಿಪೋರ್ಟ್ಸ್ ಏನು ಹೇಳ್ತಾ ಇದೆ ಇವ್ರು ರಿಟರ್ನ್ ಆಗ್ತಾರೆ ಇವ್ರು ರಿಲೀಸ್ ಆಗ್ತಾರೆ ಜೊತೆಗೆ ಸ್ಕೋಟ್ ಇಟ್ಕೊಂಡು ಆಪ್ಷನ್ಗೆ ಹೋಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ SRH and Delhi Capitals ಒಂದೊಂದೇ ವಿಡಿಯೋ ಹೊಡೆದಿದ್ದು ಸಾಕು ಇವಾಗ ಕ್ಲಬ್ ಮಾಡಿ ಎರಡು ಟೀಮ್ನ ಒಂದೊಂದೇ ವಿಡಿಯೋದಲ್ಲಿ ಹೊಡೆಯುವಂಥ ಸಮಯ ಸೊ ಓಕೆ ನೋಡೋಣ ಡೆಲ್ಲಿ ಕ್ಯಾಪಿಟಲ್ಸ್ ಫಸ್ಟ್ ಎತ್ಕೊತಾ ಇದ್ದೀನಿ ಹೆಂಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ನ ರಿಟೆನ್ಷನ್ಸ್ ಆ್ಯಂಡ್ ರಿಲೀಸ್ ಅಂತ ಸೊ ಡೆಲ್ಲಿ ಕ್ಯಾಪಿಟಲ್ಸ್ ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ಏನು ಅಂತಂದರೆ ಇವಾಗ ರೀಸೆಂಟಾಗಿ ಬರ್ತಿರುವಂಥ ರಿಪೋರ್ಟ್ಸ್ ಸ್ಟ್ರಾಂಗ್ ರಿಪೋರ್ಟ್ಸ್ ಪ್ರಕಾರ ಇಷ್ಟು ಜನ ಪ್ಲೇಯರ್ಸ್ಗಳನ್ನ ರಿಲೀಸ್ ಮಾಡಬೇಕು ಅಂತ ಅನ್ಕೊತಾ ಇದೆಯಂತೆ ಏನು ಇಲ್ಲಿ ಎಕ್ಸ್ಪೆಕ್ಟೇಷನ್ ಇರುವಂಥ ಪ್ಲೇಯರ್ಗಳು ಏನಂತ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇರುವಂಥ ಪ್ಲೇಯರ್ಸ್ಗಳು ಮುಂಚೆ ನಾನು ಹೇಳಿದ್ನಲ್ಲ ಆ ರೇಂಜಲ್ಲಿರುವಂಥ ಪ್ಲೇಯರ್ಸ್ಗಳೇ ಏನೋ ಒಂದು ಎರಡು ಹೆಸರು ಒಂದು ಹೆಸರು ಎಕ್ಸ್ಟ್ರಾ ಆ್ಯಡ್ ಆಗಿರ್ಬೋದು ಅಷ್ಟೇ ಅದು ಬಿಡ್ತು ಅಂತಂದರೆ ಈ 6 ಜನ ಪ್ಲೇಯರ್ಸ್ಗಳನ್ನ ರಿಲೀಸ್ ಮಾಡಬೇಕು ಅಂತ ಅನ್ಕೊಂತಾ ಇದ್ದಾರಂತೆ ಫ್ಯಾಫ್ ಡು ಪ್ಲೆಸಿಸ್ 2 ಕೋಟಿ ಕೊಟ್ಬಿಟ್ಟು ತಗೊಂಡಿರ್ತಾರೆ ಈ ಪ್ಲೇಯರ್ನ XRCB ಪ್ಲೇಯರ್ ನಮ್ಮ ನಾಯಕರು ಮತ್ತೆ ರಿಲೀಸ್ ಆಗುವಂಥ ಸಾಧ್ಯತೆ ಹೆವಿಯಾಗಿ ಕಾಣಿಸ್ತಾ ಇದೆ ರಿಲೀಸ್ ಆದರು ಅಂತಂದರೆ ಆಪ್ಷನಲ್ಲಿ ತೊಗೊಳ್ಳೋವಂಥ ಚಾನ್ಸಸ್ ಕೂಡ ಕಮ್ಮಿನೇ ಕಾಣಿಸ್ತಾ ಇದೆ ಯಾಕಂದರೆ ಲಾಸ್ಟ್ ಸೀಸನ್ 2 ಕೋಟಿಗೆ ಹೋಗಿದ್ರು ಇವರು ಡಿಮ್ಯಾಂಡ್ ಅಷ್ಟರ ಮಟ್ಟಿಗೆ ಏನಿಲ್ಲ ಅಂತ ಚೆನ್ನಾಗಿ ಆಡ್ತಾ ಇದೆ RCB ಚೆನ್ನಾಗಿ ಆಡ್ತಾ ಇದ್ದಾಗಲೇ ಇವ್ರಿಗೆ ಅಷ್ಟೊಂದು ಡಿಮ್ಯಾಂಡ್ ಇರಲಿಲ್ಲ ಇವಾಗ ನೆಟ್ಟಿಗೆ ಬೇರೆ ಆಡಿಲ್ಲ ಲಾಸ್ಟ್ ಸೀಸನು ಇನ್ನು ಡಿಮ್ಯಾಂಡ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀರಾ ಗೊತ್ತಿಲ್ಲ ನೋಡೋಣ 2 ಕೋಟಿಗೆ ಇವ್ರನ್ನ ಬಿಡುವಂಥ ಸಾಧ್ಯತೆನೇ ಜಾಸ್ತಿ ಇರೋದು ಜಾಕ್ ಫ್ರೇಜರ್ ಮಂಕ್ ವರ್ಸ್ಟ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ 9 ಕೋಟಿ ಕೊಟ್ಬಿಟ್ಟು ಇವ್ರನ್ನ ರಿಟೈನ್ ಮಾಡ್ಕೊಂಡಿದ್ರು ಸೊ ಸೀರಿಯಸ್ಲಿ ವರ್ತ್ ಅಂತೂ ಖಂಡಿತ ಇಲ್ಲ ಇವ್ರನ್ನ ಬೈಬ್ಯಾಕ್ ಮಾಡ್ಕೊಂಡ್ರು ಕೂಡ ಯೂಸ್ಲೆಸ್ಸೇನೆ ಇವ್ರನ್ನ ಬಿಟ್ಟರೆ ಆಕ್ಷನಲ್ಲಿ ಇವಾಗ ಅನ್ಸೋಲ್ಡ್ ಆಗುವಂಥ ಚಾನ್ಸಸ್ ಏನೇ ಜಾಸ್ತಿ ಇರೋದು 9 ಕೋಟಿ ಅಂತ ಇವ್ರು ಆರಾಮಾಗಿ ಸೇವ್ ಮಾಡ್ಕೊಬೋದು ಜಾಕ್ ಫ್ರೇಜರ್ ಮಂಕ್ನ ಬಿಟ್ಟು ಏನಲ್ಲಿ ಬಂದ್ಬಿಟ್ಟು ಓಪನಿಂಗ್ ಸ್ಟಾರ್ಟಲ್ಲಿ ಅಲ್ಲಾಡ್ಸೋದು ಅಷ್ಟಲ್ಲೇ ಐತಲ್ಲಿ ಏನು ಹೊಡಿತಾ ಬಿದ್ದಿರ್ತಾರೆ ಅಲ್ಲಿ ಕಣ್ಣು ಮುಚ್ಕೊಂಡು ಹೊಡಿತಾ ಇರ್ತಾರೆ ಎತ್ತಬೇಕು ಅಂತ ಹೊಡಿತಾ ಇರ್ತಾರೆ ಬಾಲ್ ಸಿಕ್ತು ಅಂತಂದರೆ ಹೋಗುತ್ತೆ ಇಲ್ಲ ಅಂದರೆ ಔಟಾಗಿ ಹೋಗ್ತಾರೆ ಅಷ್ಟೇ ಆಗ್ತಾರೆ ಇನ್ಸೈಡ್ ಮೇಲ್ಗಡೆ ಬರೀ ಇದೇ ಆಗೋಗ್ಬಿಟ್ಟಿದ್ದು ಅವ್ರದ್ದು ಸೊ ಅದನ್ನ 100% ಬಿಡ್ತಾರೆ ಕರುಣ್ ನಾಯರ್ ಹೆಸರು ಕೇಳಿಸ್ತಾ ಇದೆ ಗುರು ಕರುಣ್ ನಾಯರು ಸೀಸನ್ ಸ್ಟಾರ್ಟಿಂಗಲ್ಲಿ 1-2 ಮ್ಯಾಚ್ ಸೌಂಡ್ ಮಾಡಿದ್ರು ಆಮೇಲೆ ಫುಲ್ಲು ಡೌನ್ ಆಗೋಗ್ಬಿಟ್ರಿ ಹಂಗೆ ಮುಡ್ಸ್ಕೊಂಡು ಬಿದೋಗ್ಬಿಟ್ರು ಹಂಗೇನೆ ತಪ್ಪಕ್ಕ ನಂಗೆ ಉತ್ತರೋಗ್ಬಿಟ್ರು ಸಾಯದ್ ಮುಸ್ತಾಕಲ್ಲಿ ಆಡಿದ್ಕು IPL ಆಡಿದ್ಕು ಒಂದಕ್ಕೊಂದು ಸಮಾಧಾನ ಇಲ್ಲ ಮಾರಾದ ಟ್ರೋಫಿಲಿ ಆಡಿದ್ಕು ಏನು ಸಮಾಧಾನ ಇಲ್ಲ ಆ ಥರ ಪರ್ಫಾರ್ಮೆನ್ಸ್ನ IPL ಅಲ್ಲಿ ಕೊಟ್ಟರು ಫಸ್ಟ್ 1-2 ಮ್ಯಾಚ್ ಇಲ್ಲಾಗರು ಭೂಮ್ ಆಯಿತು ಅಂತ ಅನ್ಕೊಳ್ಳೋ ಅಷ್ಟು ಹಂಗೆ ಪಟ್ಟ ನಂಗೆ ಉದ್ರೋಗ್ಬಿಟ್ರು 0.50 CR ಅಂದರೆ 50 ಲಕ್ಷ ಕೊಟ್ಬಿಟ್ಟು ತೊಗೊಂಡಿದ್ರು ಸೊ ಇವ್ರನ್ನ ಬಿಡೋ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಿದೆ ನಮ್ಮ ಕರ್ನಾಟಕ ಪ್ಲೇಯರ್ನ ದುಷ್ಮಂತ್ ಚಮೀರಾ 75 ಲಕ್ಷ ಕೊಟ್ಬಿಟ್ಟು ಇವ್ರನ್ನ ತೊಗೊಂಡಿದ್ರು ಆಪರ್ಚುನಿಟಿ ಕೂಡ ಅಷ್ಟಾಗೇ ಕೊಟ್ಟಿದ್ರು ಬಟ್ ನಾಯಿ ಕೂಸ್ಕೊಂಡ್ಬಿಟ್ರು ಚಮೀರಾ ಅವರು ಜೊತೆ ಎಕಾನಮಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅವ್ರದ್ದು ವಿಕೆಟ್ಸ್ ಕೂಡ ಅಷ್ಟರ ಮಟ್ಟಿಗೆ ಎತ್ತಿಲ್ಲ ಅದರಿಂದ ಡೆಲ್ಲಿ ಕ್ಯಾಪಿಟಲ್ಸ್ ನೋಡ್ತಾ ಇರ್ತಾರೆ ರಿಲೀಸ್ ಮಾಡೋದಕ್ಕೆ ದುಷ್ಮಂತ್ ಚಮೀರಾ ನೀನು ದುಶ್ಮನ್ ಆಗೋಗ್ಬಿಟ್ಟಿದೆ ಗುರು ನಮಗೆ ಬೇಡ ನೀನು ಹೋಗು ಅಂತ ಹೋಗು ಮನೆ ಅಂತ ಕಳಿಸುವಂಥ ಸಾಧ್ಯತೆ ಇದೆ ನಂಬರ್ 5 ಈ ಸೌತ್ ಆಫ್ರಿಕನ್ ಕ್ರಿಕೆಟರ್ನ ರಿಲೀಸ್ ಮಾಡುವಂಥ ಸಾಧ್ಯತೆ ಲಾಸ್ಟ್ ಸೀಸನ್ 75 ಲಕ್ಷ ಕೊಟ್ಬಿಟ್ಟು ಇವ್ರನ್ನ ತಗೊಂಡಿದ್ರು ಇಂಜುರಿ ಕಾರಣದಿಂದ ಫೆರಾರಿ ಏನು ಗುರು ಇದು ಫೆರಾರಿ ಅಂತ ಹೆಸರು ಇಟ್ಕೊಂಡ್ರೆ ಏನು ಪ್ರೊನೌನ್ಸಿಯೇಷನೇ ಬರ್ತಿಲ್ವಲ್ಲ ಫೆರಿಯಾರ ಏನಪ್ಪ ಡೊನಾವಾನ್ ಫೆರಿಯಾರ ಇವ್ರನ್ನ ರಿಲೀಸ್ ಮಾಡುವಂಥ ಸಾಧ್ಯತೆ ಜಾಸ್ತಿಯಾಗಿ ಕಾಣಿಸ್ತಿದೆ ಯಾಕಂದರೆ ಲಾಸ್ಟ್ ಸೀಸನ್ ಆಡೇ ಇಲ್ಲ ಇವರು ಅದರಿಂದ ಪಕ್ಕಾ ರಿಲೀಸ್ ಮಾಡಿದ್ರೆ ಬೇರೆ ಪ್ಲೇಯರ್ನ ನೋಡ್ತಾರೆ ಆ್ಯಂಡ್ ಮೋಹಿತ್ ಶರ್ಮಾ ಪ್ಲೇ ನಂಬರ್ 6 2.20 ಕೋಟಿ ಕೊಟ್ಬಿಟ್ಟು ಇವ್ರನ್ನ ಪರ್ಚೇಸ್ ಮಾಡಿರ್ತಾರೆ ಇವರು ಕೂಡ ಅಷ್ಟೇ ಏನಂತ ಮಟ್ಟಿಗೆ ಇಂಪ್ಯಾಕ್ಟ್ ಏನು ಲಾಸ್ಟ್ ಸೀಸನ್ ಬೀರೋಕ್ಕಾಗಲ್ಲ ಇವರು ಗುಜರಾತ್ ಟೈಟನ್ಸಲ್ಲಿ ಇದ್ದಿದ್ಕು ಇವಾಗ ಆಡ್ತಾ ಇರೋದ್ಕು ಲಾಸ್ಟ್ ಸೀಸನ್ ಆಡಿದ್ಕು ಸರಿಯಾಗಿ ಚರ್ಚಿಸ್ಕೊಂಡ್ರು ಅದರಿಂದ ಇವ್ರನ್ನ ರಿಲೀಸ್ ಮಾಡುವಂಥ ಚಾನ್ಸ್ ಜಾಸ್ತಿನಿದೆ 2.20 ಕೋಟಿ ಎಲ್ಲ ಲೆಕ್ಕ ಹಾಕು ಅಂತಂದರೆ 2 + 9 + 50 ಲಕ್ಷ 75 ಲಕ್ಷ 2.20 ಕೋಟಿ ಲೆಕ್ಕ ಹಾಕ್ತು ಅಂತಂದರೆ 15.2 ಕೋಟಿ ಇಟ್ಕೊಂಡು ಇವರು ಆಪ್ಷನ್ಗೆ ಹೋಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಇಷ್ಟಾಗೇ ಇರುತ್ತಾ ಅಥವಾ ಇನ್ನೂ ಹೆಚ್ಚಾಗಿ ಇಟ್ಕೊಂಡು ಹೋಗ್ತಾರಾ ಅನ್ನೋದು ನಮಗೆ ನಾಳೆ ಗೊತ್ತಾಗುತ್ತೆ ಸೊ ಏನಂತ ಹೆವಿ ಮಟ್ಟದ ಪರ್ಸ್ ವ್ಯಾಲ್ಯೂನ ಇಟ್ಕೊಂಡು ಹೋಗೋದಿಲ್ಲ ಯಾಕಂದರೆ ಮೈನ್ ಪ್ಲೇಸ್ಗಳನ್ನೆಲ್ಲ ಕೋರ್ನ ಅವರು ರಿಟರ್ನ್ ಖಂಡಿತ ಮಾಡ್ತಾರೆ ಈ ಜಾಕ್ ಫ್ರೇಜರ್ ಮಂಕ್ ಒಂದು ಬಿಗ್ಗೆಸ್ಟ್ ರಿಲೀಸ್ ಆಯಿತು ಅಂತಂದರೆ ಏನಂತ ಒಂದು ಹೆವಿ ಬಿಗ್ಗೆಸ್ಟ್ ರಿಲೀಸ್ನ ಇವರು ಮಾಡುವಂಥ ಸಾಧ್ಯತೆ ಕಾಣಿಸ್ತಾ ಇಲ್ಲ ಇನ್ನೆಲ್ಲ ಮಿಕ್ಕಿರೋನೆಲ್ಲ ಮೈನ್ ಪ್ಲೇಸ್ಗಳನ್ನೆಲ್ಲ ರಿಟರ್ನ್ ಮಾಡ್ತಾರೆ ಸೊ ಇವಾಗ ಮೂವ್ ಆಗಿಬಿಡೋಣ ನೆಕ್ಸ್ಟ್ ಟೀಮು ಬಿಗ್ಗೆಸ್ಟ್ ಒಂಥರ ಅಜ್ಜಿ ಕ್ರೇಜಿ ರಿಲೀಸ್ ಮಾಡುವಂಥ ಟೀಮ್ ಇದಂತೂ ಸನ್ ರೈಸರ್ಸ್ ಹೈದರಾಬಾದ್ ಲಾಸ್ಟ್ ಸೀಸನು ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡೋಕ್ಕಾಗಿಲ್ಲ ಡೆಲ್ಲಿ ಕ್ಯಾಪಿಟಲ್ಸು ಕೂಡ ಇನ್ಫ್ಯಾಕ್ಟ್ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡೋಕ್ಕಾಗಿಲ್ಲ ಫಸ್ಟ್ 4 ಮ್ಯಾಚ್ ಕಂಟಿನ್ಯೂಸ್ ಆಗಿದಂಥ ಡೆಲ್ಲಿ ಕ್ಯಾಪಿಟಲ್ಸು ಬಾಟಮ್ ಆಫ್ ದ ಟೇಬಲ್ ಹಂಗೆ ಪಟಕ್ ನಂಗೆ ಉದ್ರಕೊಂಡು ಬಂದ್ಬಿಟ್ರು ಈ ಕಡೆಯಿಂದ ಸನ್ ರೈಸರ್ಸ್ ಹೈದರಾಬಾದು ಏನು ಗುರು ಟೀಮ್ ಬಾಂಬ್ ಆಗಿದೆ ಹಿಂಗೆ ರಿಟೇಷನ್ ಮಾಡ್ಕೊಂಡ್ಬಿಡೋರು ಅಂತ ಅಂದ್ಕೊಂಡಂಥ ಟೀಮು ಕೂಡ ಇಂಪ್ಯಾಕ್ಟ್ ಚೆನ್ನಾಗಿ ಮಾಡೋದಕ್ಕೆ ಆಗಲಿಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ಜೊತೆಗೆ ಇವಾಗ ಸನ್ ರೈಸರ್ಸ್ ಹೈದರಾಬಾದ್ ಏನು ಮಾಡ್ತಾರೆ ಇವ್ರು ಜಾಸ್ತಿ ಇಟ್ಕೊಂಡು ಹೋಗ್ತಾರೆ ಪೋಸ್ಟ್ನ ಕಮ್ಮಿ ಇಟ್ಕೊಂಡು ಹೋಗ್ತಾರೆ ಪೋಸ್ಟ್ನ ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ಅತಿ ಹೆಚ್ಚು ಪೋಸ್ಟ್ ವ್ಯಾಲ್ಯೂನ ಇಟ್ಕೊಂಡು ಹೋಗೋ KKR ಥರನೇ ಅತಿ ಹೆಚ್ಚು ಪೋಸ್ಟ್ ವ್ಯಾಲ್ಯೂನ ಇಟ್ಕೊಂಡು ಹೋಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ KKR
ಮಗ್ಲಿಗೆ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಇವರು ಸನ್ರೈಸ್ ಹೈದರಾಬಾದ್ನು ಕೂಡ ಅಪ್ರಾಕ್ಸಿಮೇಷನ್ ಏನು ಗೊತ್ತಾ, 40 ಕೋಟಿ ಪಕ್ಕ. ಇವಾಗ ನಾನು ಹೇಳೋ ರಿಲೀಸ್ಗಳೆಲ್ಲ ಮಾಡ್ತಾರೆ ಪಕ್ಕಾ ರೌಂಡ್ ಟೋಟಲ್ ಇದು 40 crores ರೌಂಡ್ ಟೋಟಲ್, ರೌಂಡ್ ಫಿಗರ್ನ ಇಟ್ಕೊಂಡು ಹೋಗೋ ಸಾಧ್ಯತೆ ಕಾಣಿಸ್ತಾ ಇದೆ. ಸೊ ಯಾರು ರಿಲೀಸ್ ಮಾಡಬೇಕು ಅಂತಂದರೆ ಮೊದಲನೇ ಪ್ಲೇಯರು ಹಂಡ್ರೆಡ್ ಪ್ರೊನೌನ್ಸಿಯೇಷನೇ ಗೊತ್ತಾಯಿಲ್ಲ ಹೋಗಿ ಯಾಕೋ ಹೆಸರುಗಳು, ಸೌತ್ ಆಫ್ರಿಕನ್ ಪ್ಲೇಯರ್ಸ್ಗಳ ಹೆಸರು ಹ್ಯಾಂಡ್ರಿಚ್ ಕ್ಲಾಸನ್ನ ಹೆಸರು ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರಂತೆ. 23 ಕೋಟಿ ಸೀರಿಯಸ್ಲಿ ವರ್ತಿಲ್ಲ. ಏನಾದ್ರು ಆಪ್ಷನ್ಗೆ ಹೋದ್ರು ಅಂತಾರೆ 10 ಕೋಟಿ ಓಕೆ, 10 ಕೋಟಿ ಓಕೆ ಕ್ಲಾಸನ್ಗೆ, ಅದಕ್ಕಿಂತ ಮೇಲಂತೂ ಹೋಗೋದಿಲ್ಲ, ಖಂಡಿತ ಹೋಗೋದಿಲ್ಲ. ಅದರಿಂದ ಕ್ಲಾಸನ್ನು ರಿಲೀಸ್ ಮಾಡಬೇಕು. ಬೈಬ್ಯಾಕ್ ಮಾಡಿಕೊಂಡ್ರು ಆಶ್ಚರ್ಯ ಪಡುವಂಥದ್ದೇನಿಲ್ಲ, ಬೈಬ್ಯಾಕ್ ಮಾಡ್ಕೊಳ್ಳಿ. 23 ಕೋಟಿಗೆಲ್ಲ ನನ್ನ ಲಾಸ್ಟ್ ಸೀಸನ್ ಏನು ಗುರು ಕ್ಲಾಸಿಂಗೆಲ್ಲ 23 ಕೋಟಿ ಅವನ ಅಜ್ಜಿ ಅಂತ ಅನ್ಕೊಂಡಿದ್ದೆ. ಅಲ್ಲಿ ಪ್ಯಾಟ್ ಕಮಿನ್ಸಿ ಇಲ್ಲದೆ ಇರೋಂಥದ್ದು, ಕ್ಲಾಸನ್ಗೆ ಒಬ್ಬ ವಿಕೆಟ್ ಕೀಪರ್ ಬ್ಯಾಟರ್ಗೆ, ಅದು ಏನು ಟಾಪ್ ಆಫ್ ದ ಆರ್ಡರ್ ಏನು ಬರೋದಿಲ್ಲ, ಮಿಡ್ಲ್ ಆರ್ಡ್ರಲ್ಲಿ ಬರೋವಂಥವ್ರು, ಬಾಟಮಲ್ಲಿ ಬರೋವಂಥವ್ರು, ಫಿನಿಶಿಂಗ್ ಟೆಸ್ಟ್ನ ಕೊಡೋಕೆ ಬರೋವಂಥವ್ರು 23 ಕೋಟಿ ಅಂತಂದರೆ ಏನಿದೆ ಏನು ಮಾಡ್ತಾವ್ರೆ ಅಂತ ಇವ್ರಿಗೆ ಇವಾಗ ಬುದ್ಧಿ ಬಂದೈತೆ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಕ್ಲಾಸನ್ನು 100% ರಿಲೀಸ್ ಮಾಡ್ತಾರೆ. ಇವಾಗ ವೆಂಕಟೇಶ್ ಅಯ್ಯರ್ನ ಹಿಂಗೆ ಇಟ್ಕೊಂಡು ರಿಲೀಸ್ ಮಾಡ್ತಾರೋ ಅದೇ ರೀತಿ ಇವ್ರನ್ನೂ ಕೂಡ ರಿಲೀಸ್ ಮಾಡ್ತಾರೆ. ನೋಡಿ, ವೆಂಕಟೇಶ್ ಅಯ್ಯರ್ನ ಅವ್ರು ರಿಲೀಸ್ ಮಾಡೋದ್ರಿಂದ ಅಷ್ಟು ಪರ್ಸ್ ಸಿಗುತ್ತೆ ಅವ್ರಿಗೆ ಆಪ್ಷನಲ್ಲಿ, ಇವರು ಕ್ಲಾಸನ್ನು ರಿಲೀಸ್ ಮಾಡೋದ್ರಿಂದ ಅಷ್ಟು ಪರ್ಸು ಸಿಗುತ್ತೆ ಅವ್ರಿಗೆ ಆಪ್ಷನಲ್ಲಿ. ಟ್ರೇಡ್ ಅಂತೂ ನಮ್ಮ ಅಪ್ರಾಣಿ ಅವನು ಮಾಡ್ಕೊಳ್ಳೋದಿಲ್ಲ ಅಲ್ಲಿ ಕ್ಲಾಸನ್ನು 23 ಕೋಟಿ ಕೊಟ್ಬಿಟ್ಟು. ಏನೋ ಆಲ್ರೌಂಡರ್ ಆದರೆ ಏನೋ ನೋಡ್ತಾರೆ ನಾವು 18 ಕೋಟಿಗೆ. ಇವಾಗ ಜಡೇಜಾ ಮಾಡ್ತಿರೋದು, ಸ್ಯಾಮ್ಸನ್ ಮಾಡ್ತಿರೋದು ಅವೆಲ್ಲ ವರ್ತು ಅಂತ ಅನ್ಕೋಬೋದು. 23 ಕೋಟಿ ಸೀರಿಯಸ್ಲಿ ವರ್ತಲ್ಲ. ಆ್ಯಂಡ್ ಮೊಹಮ್ಮದ್ ಶಮಿಯ ಪರ್ಸ್ ಬಂದ್ಬಿಟ್ಟು 10 ಕೋಟಿ ಕೊಟ್ಬಿಟ್ಟು ಪರ್ಚೇಸ್ ಮಾಡಿದ್ರು. ಇವ್ರನ್ನ ಕೂಡ ಬಿಡೋ ಚಾನ್ಸಸ್ಸು ಜಾಸ್ತಿ ಇದೆ ಅಲ್ಲ, ಪಕ್ಕ ಬಿಟ್ಟೇ ಬಿಡ್ತಾರೆ. ಮೊಹಮ್ಮದ್ ಶಮಿ ಕ್ಲಾಸನ್ನು 100% ಈಚೆಗಡೆ ಬಂದೇ ಬರ್ತಾರೆ. ಆ್ಯಂಡ್ ಸಿಮರ್ಜಿತ್ ಸಿಂಗ್ ಇವ್ರದ್ದು ಕೂಡ ಎಕ್ಸ್ಪೆಕ್ಟೇಷನ್ ಇತ್ತು, ಹಿಂದೆ ಹೇಳಿದ್ದೆ 1.50 CR ಕೊಟ್ಬಿಟ್ಟು ಈ ಒಂದು ಪೇಸರ್ನ ತಗೊಂಡಿದ್ರು. ಲಾಸ್ಟ್ ಸೀಸನ್ ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ, ಅದರಿಂದ ಇವ್ರನ್ನ ಖಂಡಿತ ಬಿಟ್ಟೇ ಬಿಡ್ತಾರೆ. ಬ್ರೆಡನ್ ಕಾಜ್ ಇವ್ರನ್ನ ಬಿಡೋ ಸಾಧ್ಯತೆ ಜಾಸ್ತಿನೇ ಕಾಣಿಸ್ತಾ ಇದೆ. ಈ ಇಂಗ್ಲೀಷ್ ಪ್ಲೇಯರ್ನ ಎಷ್ಟು ಕೋಟಿ ಕೊಟ್ಬಿಟ್ಟು ತೊಗೊಂಡಿರೋರಿಗೆ ಜಸ್ಟ್ 1 ಕೋಟಿನ ಕೊಟ್ಟಿದ್ರು. ಸೊ 100% ಇವ್ರನ್ನೂ ಕೂಡ ಬಿಡುವಂಥ ಸಾಧ್ಯತೆಯೇ ಇದೆ. ಆಮೇಲೆ ಸಚಿನ್ ಬೇಬಿ ಏನು ಅವಕಾಶನೇ ಸಿಗಲ್ಲ ವಾಪಸ್. ಸಚಿನ್ ಬೇಬಿಗೆ ನೀನು ಬೇಬಿ ಮಾಡ್ಕೊಂಡು ಮನೇಲೇ ಇರಮ್ಮ, ನೀನು ಯಾವಾಗ ಬರೋಕೆ ಹೋಗ್ಬೇಡ ಅಂತ 30 ಲಕ್ಷ ಕೊಟ್ಬಿಟ್ಟು ತೊಗೊಂಡಿದ್ರು. 30 ಲಕ್ಷನ ಕಿತ್ಕೊಂಡು ವಾಪಸ್ ಕಳಿಸ್ತಾರೆ. ಕಿತ್ಕೊಂಡು ಅಂತಂದರೆ ಇನ್ನೇನು ಕೊಡ್ದಂಗೆ ವಾಪಸ್ ಕಳಿಸ್ತಾರೆ. ನೆಕ್ಸ್ಟ್ ಪ್ಲೇಯರ್ ಬಂದ್ಬಿಟ್ಟು ಇಟ್ಸ್ ಜಯದೇವ್ ಉನಾದ್ಕಟ್. ಏನಂತ ಮಟ್ಟಿಗೆ ಒಂದೆರಡು ಸೀಸನ್ ಚೆನ್ನಾಗಿ ಸೌಂಡ್ ಮಾಡಿದ್ರಪ್ಪ. ಅದ್ರ ರೆಪ್ಯುಟೇಷನ್ ಮೇಲೆ ಎಲ್ಲ ತಗೊಂತಾಯಿದ್ರು. ಲಾಸ್ಟ್ ಸೀಸನ್ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಿದ್ರು. ಅಂಥ ಹೆವಿ ಮಟ್ಟದ ಇಂಪ್ಯಾಕ್ಟ್ ಏನಾಗಿಲ್ಲ. ಆದ್ದರಿಂದ ಈ ಒಬ್ಬ ಪೇಸರ್ನ ಬಿಡುವಂಥ ಸಾಧ್ಯತೆ 1 ಕೋಟಿ ಕೊಟ್ಬಿಟ್ಟು ತೊಗೊಂಡಿದ್ರು, ಪಕ್ಕ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀನಿ. 3.20 CR ಕೊಟ್ಬಿಟ್ಟಿದ್ದೊಂದು ಸ್ವಲ್ಪ ಬಿಗ್ಗೆಸ್ಟ್ ರಿಲೀಸ್ ಅಂತ ಹೇಳ್ಬೋದು. ಆಫ್ಟರ್ 100 ಕ್ಲಾಸನ್ ಆ್ಯಂಡ್ ಮೊಹಮ್ಮದ್ ಶಮಿ ಇದೇ ಒಂದು ಬಿಗ್ಗೆಸ್ಟ್ ರಿಲೀಸು. ಅದು ರಾಹುಲ್ ಚಹಾರ್ನ ಕೂಡ ಬಿಡಬೇಕು. ಯಾಕೆಂತಂದರೆ ಏನಲ್ಲಿ ಆಡಿಸ್ಲೇ ಇಲ್ಲ ಲಾಸ್ಟ್ ಸೀಸನಲ್ಲಿ. ಏನು ಆಡ್ತಾವ್ರೆ ರಾಹುಲ್ ಚಹಾರು? ಇವರಲ್ಲಿ ಮುಂಬೈಯಲ್ಲಿದ್ದಾಗ ಆಡಿದ್ಕೂ, ಆಮೇಲೆ ಅಲ್ಲಿ ಪಂಜಾಬ್ಗೆ ಹೋದಾಗ ಆಡಿದ್ಕೂ, ಇವಾಗ ಆಡ್ತಿರೋದ್ಕೂ ಹೆವಿ ಅಂದರೆ ಹೆವಿ ಲಾಟ್ ಆಫ್ ಡಿಫ್ರೆನ್ಸ್ ಅಂದಿದೆ. 3.20 ಕೋಟಿಗಂತೂ ಖಂಡಿತ ಹೋಗೋದಿಲ್ಲ ಆಪ್ಷನ್ಗೆ ಹೋದ್ರು ಅಂತಂದವರು. ಯಾವುದೋ ಟೀಮ್ ಬೆಸ್ಟ್ ಪ್ರೈಸಿಗೆ ಪಿಕ್ ಮಾಡ್ಕೋಬೋದು ಅಷ್ಟೇ. ಖಂಡಿತ ಕೋಟಿಗಟ್ಟಲೆಗಂತೂ ರಾಹುಲ್ ಚಹಾರ್ ಡಿಮ್ಯಾಂಡಲ್ಲಿ ಇಲ್ಲವೇ ಇಲ್ಲ. ಸೊ ಅದರಿಂದ 100% ಇವ್ರನ್ನ ರಿಲೀಸ್ ಮಾಡೋ ಚಾನ್ಸಸ್ ಜಾಸ್ತಿನೇ ಇದೆ. ಏನಾದರೂ ಇವನ್ನೆಲ್ಲ ಬಿಡ್ತು ಅಂತಂದರೆ ಎಷ್ಟು ಜನಪ್ಪ ಇರೋದು? 1 2 3 4 5 6 7 ಜನ ಬಿಡ್ತು ಅಂತಂದರೆ 40 ಕೋಟಿ ಇಟ್ಕೊಂಡು ಆಪ್ಷನ್ಗೆ ಹೋಗ್ತಾರೆ ಪಕ್ಕ. ಶಾರ್ಟ್ ರೌಂಡ್ ಟೋಟಲ್ 40 ಕೋಟಿನ ಇಟ್ಕೊಂಡು ಆಪ್ಷನ್ಗೆ ಹೋಗ್ತಾರೆ SRH ಅವರು. ಸೊ ಅದರಿಂದ ಆಪ್ಷನ್ ಸಿಕ್ಕಾಪಟ್ಟೆ ಮಾಡೋದಂತೂ ಖಂಡಿತ ಇದ್ದೇ ಇರುತ್ತೆ. ಬಿಗ್ ಪ್ಲೇಯರ್ಸ್ಗಳನ್ನ ಪಿಕ್ ಮಾಡ್ಬೋದು. ಇವರು ಮತ್ತು KKR ಅವರು ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರ್ತಾರೆ. ಯಾಕಂದರೆ ಆಪ್ಷನ್ಗೆ ಸಿಕ್ಕಾಪಟ್ಟೆ ಪೋಸ್ಟ್ಗಳನ್ನ ಇಟ್ಕೊಂಡು ಹೋಗೋದು ಈ 2 ಟೀಮೇ. ನೋಡೋಣ ಅದೇನಾಗುತ್ತೆ ಅಂತ. ನಿಮ್ಗೆ ಅನಿಸುತ್ತೆ ಈ 2 ಟೀಮು ಈ ರಿಲೀಸ್ನ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆಯಾ? ಫಸ್ಟ್ನೇ ಟೀಮ್ 6 ರಿಲೀಸು, ಸೆಕೆಂಡ್ನೇ ಟೀಮ್ 7 ರಿಲೀಸು? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಬಾ.